ಸೈನ್ಸಲ್ಲೇ ಒಂದು 2,500 ವಿದ್ಯಾರ್ಥಿಗಳಾಗಿರುವಂಥದ್ದು ನಮಗೆ ತುಂಬ ಖುಷಿ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಒಳ್ಳೆ ರಿಸಲ್ಟ್, ನಮ್ಮಲ್ಲಿ ಥಿಯರಿ ರಿಸಲ್ಟ್ ನೋಡಿದರೆ ಪ್ರಥಮ ವರ್ಷದಲ್ಲಿ 596, ಪ್ರಥಮ ವರ್ಷದಲ್ಲಿ NDA ವಿದ್ಯಾರ್ಥಿ ಒಬ್ಬ ಕ್ಲಿಯರ್ ಆಗಿದ್ದ, NDA ವಿದ್ಯಾರ್ಥಿ. ಪ್ರಥಮ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು MBBSಗೆ ಒಳ್ಳೆ ಕಾಲೇಜ್ KMC ಮಣಿಪಾಲ್, KMC ಮಂಗಳೂರಿಗೆ ಹೋದವರು, ಫ್ರೀ ಸೀಟಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋದರು. ಸುಮಂತ್ ಅಂತ ಹೇಳುವಂಥ ವಿದ್ಯಾರ್ಥಿ ಪ್ರಥಮ ವರ್ಷದ ನೀಟ್ ರಿಸಲ್ಟಲ್ಲಿ 2020ರಲ್ಲಿ 600 ಮಾರ್ಕ್ ತಗೊಂಡು KMC ಮಂಗಳೂರಲ್ಲಿ ಈಗ ಓದ್ತಾ ಇದ್ದಾನೆ MBBS. ಇದೆಲ್ಲ ನಮಗೆ ಒಂದು ಸ್ಫೂರ್ತಿ ಕೊಟ್ಟು ಮತ್ತೆ ಹೋಗ್ತಾ ಹೋಗ್ತಾ ನಾವು AMC ಕೂಡ ರೀಚ್ ಆದೆವು ನೀಟಲ್ಲಿ. ಹಾಗೆ ನನಗೆ ಅನ್ನಿಸ್ತು, ನಾವು ಬರೀ ಸೈನ್ಸಲ್ಲಿ ಮಾತ್ರ ಈ ಥರ ಮಕ್ಕಳನ್ನ ರೆಡಿ ಮಾಡೋದಲ್ಲ, ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕಾಮರ್ಸಲ್ಲಿ ಕೂಡ ಒಳ್ಳೆ ಸ್ಕೋಪ್ ಇದೆ. ಯಾಕೆಂದರೆ ಹೇಳಿದರೆ ನಾನೊಬ್ಬ ಸೈನ್ಸ್ ಟೀಚರ್ ಆಗಿದ್ದಾಗ ಹೇಳ್ತಾ ಇದ್ದೆ ಸೈನ್ಸ್ಗೆ ಒಳ್ಳೆ ಸ್ಕೋಪ್ ಇದೆ ಅಂತೇಳಿ. ಆದರೆ ಯಾವಾಗ ನಾನು ಒಬ್ಬ ಸಮಾಜಮುಖಿ ವ್ಯಕ್ತಿಯಾಗಿ ಅಧ್ಯಕ್ಷನಾಗಿ ನಾನೊಬ್ಬ ರೂಪುಗೊಂಡೆ, ಆ ಸಂದರ್ಭದಲ್ಲಿ ನನಗೆ ಏನು ಅನ್ನಿಸ್ತು ಅಂತ ಹೇಳಿದರೆ ಬರೀ ಸೈನ್ಸ್ಗೆ ಮಾತ್ರ ಸ್ಕೋಪ್ ಇರೋದಲ್ಲ, ನಿಜವಾಗಿ ಅಂತ ಹೇಳಿದರೆ ಕಾಮರ್ಸಿಗೆ ಕೂಡ ಒಳ್ಳೆ ಸ್ಕೋಪ್ ಇದೆ ಅಲ್ವಾ. ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳುವಂಥದ್ದನ್ನು ನಾನು ಕಂಡುಕೊಂಡೆ. ಯಾಕಂದರೆ ಬಿಸ್ನೆಸ್ ಫೀಲ್ಡ್ ಇರ್ಬೋದು, ಅಥವಾ ನಿಮಗೆ CA ಇರ್ಬೋದು, CS ಕಂಪನಿ ಸೆಕ್ರೆಟರಿ ಇರ್ಬೋದು, ಮತ್ತು ಲಾ ಇರ್ಬೋದು, ಕ್ಲಾಟ್ ಇರ್ಬೋದು, ಇದರಲ್ಲಿ ತುಂಬ ಒಂದು ಒಳ್ಳೆ ಸ್ಕೋಪ್ ಇರೋದನ್ನು ನಾನು ನೋಡಿ ಕಳೆದ ವರ್ಷ ಅಷ್ಟೇ ನಾವು ಕಾಮರ್ಸ್ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಸಂತೋಷ್ ಸರ್ನ ಒಂದು ಮುತುವರ್ಜಿಯಲ್ಲಿ ಅವರೊಂದು ಬಂದ ಕಾರಣ ನಮಗೆ ತುಂಬ ಕಾಮರ್ಸ್ ಇಷ್ಟು ಒಳ್ಳೆದಾಗಿದೆ ಅಂತ ಹೇಳಿ ಖುಷಿ ಪಡ್ತದೆ. ಯಾಕಂದರೆ ಅವರು ನಾನು ನೋಡುವಾಗ ನನ್ನೊಟ್ಟಿಗೆ ಆಳ್ವಾಸಲ್ಲಿ ತುಂಬ ವರ್ಷ ನಮ್ಮೊಟ್ಟಿಗೆ ಇದ್ದವರು, ಅವರೊಟ್ಟಿಗೆ ಒಂದು ಒಳ್ಳೆ ಟೀಮ್, ಪ್ರಸನ್ನ ಸರ್ ಇರ್ಬೋದು, ಮತ್ತು ಈಗಷ್ಟೇ ನಮ್ಮ ಅರುಣ್ ಸರ್ ಇರ್ಬೋದು, ಹಾಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಪ್ರಭಾಕರ್ ಸರ್ ಇರ್ಬೋದು. ಈಗ ಒಂದು ಒಳ್ಳೆ ಟೀಮ್, ಇವಾಗಂತೂ ಮತ್ತೆ ಪುನಃ ಅದಕ್ಕೆ ಒಳ್ಳೆ ಟೀಮ್ನವರು ಸೇರಿಕೊಂಡಿದ್ದಾರೆ. ಈ ಒಂದು ಒಳ್ಳೆ ಟೀಮ್ ಇರುವ ಕಾರಣ ಪ್ರಥಮ ವರ್ಷದಲ್ಲಿ ಹೆಚ್ಚಿನಾಂಶ ಒಂದು 70 ಮಕ್ಕಳಿದ್ದರು ಕಾಮರ್ಸಲ್ಲಿ ಅಷ್ಟೇ ಅಲ್ವಾ ಸರ್. ಈ ವರ್ಷ 140ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಮರ್ಸಿಗೆ ಸೇರಿರುವಂಥದ್ದು ನಮ್ಮ ಕಾಲೇಜಿನ ಕ್ವಾಲಿಟಿಗೆ ನಾವು ಒಂದು ಕೈಗನ್ನಡಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. CS ಎಕ್ಸಾಮಲ್ಲಿ ಪ್ರಥಮ ವರ್ಷದಲ್ಲಿ ಕಾಮರ್ಸಲ್ಲಿ ಒಂದು ಕ್ಲಿಯರ್ ಮಾಡಿ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಕೊಟ್ಟು ತಂದಿರುವಂಥದ್ದು. ಮೊನ್ನೆ CA ರಿಸಲ್ಟ್ಸ್ ನಮಗೆ CA ಬರ್ದಿಲ್ಲ ನಮ್ಮ ಮಕ್ಕಳು, ಯಾಕಂದರೆ ಸೆಕೆಂಡ್ PUC ಆಗಿರಬೇಕು. ಬೇರೆ ಕಾಲೇಜಿನವರು CA ರಿಸಲ್ಟ್ ಬಂದಾಗ ನಮ್ಮ ಆಕಾಶ್ದೀಪ್ ಸರ್ ಕೂಡ ಕೇಳಿದರು ನನಗೆ, ಏನಾಯಿತು ನಿಮ್ಮ ಕಾಲೇಜ್ CA ರಿಸಲ್ಟ್ ಅಂತೇಳಿ. ನನಗೂ ಗೊತ್ತಿರಲಿಲ್ಲ ಈ ವರ್ಷ ನಮಗೆ ಬರಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಸೈನ್ಸ್ ಸ್ಟೂಡೆಂಟ್, ಸೈನ್ಸ್ನ ಏನು ಆಳವನ್ನು ನಾನು ಬಲ್ಲೆ, ಆದರೆ ಕಾಮರ್ಸ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಕೂಡಲೇ ಇವರಿಗೆ ಆ ಮೆಸೇಜನ್ನು ಫಾರ್ವರ್ಡ್ ಮಾಡಿದೆ. ಆಮೇಲೆ ಹೇಳಿದರು ಅವರು, ಸರ್ ನಮ್ಮದು ಈ ವರ್ಷ ಫಸ್ಟ್ ಸೆಕೆಂಡ್ PUC ಇರೋದು ನಮ್ಮ ಕಾಲೇಜಲ್ಲಿ, ಬರೋ ವರ್ಷ ನಮ್ಮಲ್ಲಿ CA ರಿಸಲ್ಟ್ ಬರುವಾಗ ಖಂಡಿತ ನಮ್ಮ ವಿದ್ಯಾರ್ಥಿಗಳು CAಯಲ್ಲಿ ಒಳ್ಳೆ ಮಾರ್ಕ್ ತಗೊಂಡು ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ರು. ಅದು ಖಂಡಿತ ವಿದ್ಯಾರ್ಥಿಗಳು ನಿಮ್ಮ ಕೈಯಲ್ಲಿದೆ, ಯಾಕಂತ ಹೇಳಿದರೆ ಒಳ್ಳೆ ಟೀಮ್ ಇದೆ. ಅದರೊಟ್ಟಿಗೆ ನಮ್ಮ 3 ಮಂದಿ, ಯಾರು ಆಕಾಶ್ದೀಪ್ ಸರ್ ಇರ್ಬೋದು, ಉಪೇಂದ್ರ ಸರಣಿ ಸರ್ ಇರ್ಬೋದು, ಪ್ರಶಾಂತ್ ಪೈ ಸರ್ ಇರ್ಬೋದು, 3 ಮಂದಿ ಕೂಡ ನಮ್ಮೊಟ್ಟಿಗೆ ಸೇರ್ಬೇಕು ಸರ್. ನೀವು ಕೂಡ ನಿಮ್ಮ ಮಾರ್ಗದರ್ಶನ ನಮಗೆ CA ಫೌಂಡೇಶನ್ ಕೋರ್ಸಿಗೆ ತುಂಬ ಅಗತ್ಯ ಇದೆ. ಯಾಕಂತ ಹೇಳಿದರೆ ನಾನು ಪರಮಪೂಜ್ಯ ಕಾವಂದ್ರ ಒಂದು ಹಾಸ್ಟೆಲ್, ರತ್ನಮಾನಸ್ ಅಂತ ಹೇಳುವಂಥ ಒಂದು ಹಾಸ್ಟೆಲ್ ಓದಿದವ ವೀರೇಂದ್ರ ಹೆಗ್ಡೆ ಅವರು. ಅಲ್ಲಿ ನಮಗೆ ಒಂದು ಮಾತಿತ್ತು, ಯಾವಾಗಲೂ ಟ್ಯಾಗ್ಲೈನ್ ಇತ್ತು, ಡಿಗ್ರಿಗಳನ್ನು ಓದಿ ಇನ್ನೊಬ್ಬರ ಲೆಕ್ಕಗಳನ್ನು ಬರೆಯೋದಕ್ಕಿಂತ ನಿಮ್ಮ ಲೆಕ್ಕಗಳನ್ನು ನೀವು ಬರೀಬೇಕು ಅಂತ ಹೇಳಿದರೆ ಏನಾದರೂ ಸ್ವಂತ ಬಿಸ್ನೆಸ್ಗಳನ್ನು ಮಾಡಿ, ಸ್ವಂತ ಉದ್ಯೋಗಗಳನ್ನು ಮಾಡಿ ಅಂತ ಹೇಳುವಂಥ ಒಂದು ಟ್ಯಾಗ್ಲೈನ್. ನಾನು ಅದರಿಂದ ತುಂಬ ಇನ್ಸ್ಪೈರ್ ಆದವ. ಹಾಗಾಗಿ ಕಾಮರ್ಸ್ನವರಿಗೆ ಒಳ್ಳೆಯ ಒಂದು ಫ್ಯೂಚರ್ ಇದೆ ಮಕ್ಕಳೇ. CA ಇರ್ಬೋದು, CS ಇರ್ಬೋದು, ಅಥವಾ ಕ್ಲಾಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಒಳ್ಳೆ ಫ್ಯೂಚರ್ ಇದೆ ನಿಮಗೆ ಅದರೊಟ್ಟಿಗೆ. ಯಾಕೆಂತ ಹೇಳಿದರೆ ಒಬ್ಬ ಸೈಂಟಿಸ್ಟ್ ಸೈನ್ಸ್ ಓದಿ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು. ಆದರೆ ಪ್ರಶಾಂತ್ ಪೈ ಸರ್ ಅವರೇ ಹಾಗೂ ರಿಸೋರ್ಸ್ ಪರ್ಸನ್ಗಳಾಗಿರುವಂಥ ಆಕಾಶ್ದೀಪ್ ಮತ್ತು ಉಪೇಂದ್ರ ಸರ್ ಅವರೇ ಹಾಗೂ ನಗುಮುಖದ ಸರದಾರ ನಮ್ಮ ನೆಚ್ಚಿನ ಪ್ರಾಂಶುಪಾಲಕರಾದ ನವೀನ್ ಸರ್ ಅವರೇ ಹಾಗೂ ಯಾವಾಗಲೂ ಕಾಮರ್ಸ್ ಅಂತ ಹೇಳಬೇಕಾದ್ರೆ ಒಂದು ಹ್ಯಾಂಡ್ಸಮ್ ಗೈ ಪ್ರಸನ್ನ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಬೆನ್ನೆಲುಬಾಗಿ ನಿಂತು ಹಿಂದಿನಿಂದ ಸಾಕಷ್ಟು ಕೆಲಸವನ್ನು ಮಾಡಿದಂಥ ಅರುಣ್ ಸರ್ ಅವರೇ ಹಾಗೂ ಯೋಗಿಗಳವರೇ, ನಮ್ಮ ಮಕ್ಕಳನ್ನು ಸದಾ ನೋಡಿಕೊಳ್ತಾ ಇರುವಂಥ ವಾರ್ಡನ್ಗಳವರೇ ಹಾಗೂ ಮಾಧ್ಯಮಗಳವರೇ, ಈ ಸಂದರ್ಭದಲ್ಲಿ CAಗೆ ಸಂಬಂಧಪಟ್ಟಂಥ ಮಾತುಗಳನ್ನು ಆಡಬೇಕು. ಹೇಳಿ ಕೇಳಿ ನಾನೊಬ್ಬ ಇಕನಾಮಿಸ್ಟ್, ಅರ್ಥಶಾಸ್ತ್ರದ ಬಗ್ಗೆ ಎಷ್ಟು ಬೇಕಾದರೂ ನಾನು ಮಾತಾಡ್ಬೋದು, ಹೂಡಿಕೆಯ ಬಗ್ಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಷ್ಟು ಬೇಕಾದರೂ ಹೇಳ್ಬೋದು, ಸ್ಟಾಕ್ ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಆದರೆ ದಿಗ್ಗಜರ ಮಾತನಾಡುವಷ್ಟು ನಾನು ಬೆಳೆದಿಲ್ಲ. ಸೊ ಅವರಲ್ಲಿರುವಂಥ ಸಂಪನ್ಮೂಲಗಳು ಬಹಳ ವಿಶಾಲವಾದದ್ದು.
ನಮ್ಮದು ಏನಿದ್ರು ನಾನು ಯಾವತ್ತೂ ಕ್ಲಾಸಿಗೆ ಬಂದು ಹೇಳೋದು ನಿಮಗೆ ಅರ್ಥಶಾಸ್ತ್ರದ ವಿಷಯಗಳನ್ನು ಹೇಳ್ತಾ ಇರ್ತೇನೆ.